ಫಿಶ್, ಅರಫೈನ್ ಫಿಶ್, ಅಲಿಗೇಟರ್ ಗಾರ್ಡ್. ನಮಸ್ತೆ, ನಾನು ಕೆ ಶಿವರಾಮ್, ಮೋಟಿವೇಶನ್ ಸ್ಪೀಕರ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್. ನಾನು ನಿಮಗೆ ಅಂಡರ್ ವಾಟರ್ ಹೋಗಿ ಫಿಶಸ್ಸನ್ನು ನೋಡಲಿಕ್ಕಾಗದೇ ಇದ್ದರೆ, ಇದು ಮೈಸೂರಿನಲ್ಲಿ ಝೂ ಪಕ್ಕದಲ್ಲಿ ಒಂದು ಅಕ್ವೇರಿಯಂನ ಒಂದು ಒಳ್ಳೆ ರೀತಿಯಲ್ಲಿ ಸೆಟಪ್ ಮಾಡಿದ್ದಾರೆ, ಮ್ಯೂಸಿಯಮ್ಮು. ಇದನ್ನು ಒಮ್ಮೆ ವಿಸಿಟ್ ಮಾಡಿ. ಆದರೆ ನಾನು ಈಗ ನಿಮಗೊಂದು ಸ್ವಲ್ಪ ವಿಡಿಯೋವನ್ನು ತೋರಿಸ್ತೀನಿ, ಜಸ್ಟ್ ಜಲಕ್ಕಂತ ಮಾತ್ರ ತಿಳ್ಕೊಳ್ಳಿ. ತುಂಬ ನೋಡಲಿಕ್ಕಿದೆ. ಚಿಕ್ಕ ಚಿಕ್ಕ ಮೀನಿಂದ ಹಿಡಿದು ದೊಡ್ಡ ದೊಡ್ಡ ಮೀನವರೆಗೂ ಇಲ್ಲಿ ನೀವು ನೋಡ್ಬೋದು. ನೋಡ್ಲಿಲ್ಲ ಅನ್ಕೊಂಡ್ರ ಈ ಸಮುದ್ರದ ಒಳಗೆ ಬಂದಾಗಿದೆ ನೋಡಿ. ಓ, ಭಾರಿ ಒಳ್ಳೆದಾಯ್ತು. ಫೀಡ್ಬೇಕಾ? ಎಷ್ಟು ಇನ್ನೆಷ್ಟು ನೋಡಲಿಕ್ಕಿದೆ? ಇಷ್ಟೇಯಾ? ರಿಯಲಿ ತುಂಬ ಚೆನ್ನಾಗಿದೆ. ನೀವು ಅಂಡರ್ ವಾಟರ್ ಹೋಗಿ ನೋಡಿದ್ಕಿಂತ ಇಲ್ಲಿ ಈಸಿಯಲ್ಲಿ ನೋಡ್ಬೋದು. ಒಂದು ಎಷ್ಟು 249 ಚಾರ್ಜ್ ಪರ್ ಹೆಡ್. ಅದರಲ್ಲಿ ಇಡೀ ಸಮುದ್ರವನ್ನು ಆಳಕ್ಕೆ ಹೋಗಿ ಬಂದಾಗ ಆಗುತ್ತೆ. 1000 ಫೀಟಿಗೆ ಹೋಗಿ ಮೇಲೆ ಬಂದಾಗ ಆಗುತ್ತೆ. ಇನ್ನೂರು ಅಲ್ಲ, ನಾನು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಹಾಕ್ತೀನಿ ಈಗ. ಹಾಗಾಗಿ ನಿಮ್ಮ ಪ್ರಚಾರ ಜಾಸ್ತಿ ಕೊಡ್ತಾ ಇದ್ದೀನಿ ಈಗ, ಆಯಿತಾ? ಎಷ್ಟು ಸಮಯ ಆಯ್ತು ಈಗ? ಒಂದು ಜಸ್ಟ್ ಎಂಟ್ರಿ ಕೊಡ್ತೀರಾ? ಎಷ್ಟು ಸಮಯ ಆಯ್ತು ಇದಾಗಿ ಮೈಸೂರಲ್ಲಿ? 3.5 ಇಯರ್ಸಾ? ತುಂಬ ಜನ ಬರ್ತಾ ಇದ್ದೀರಾ? ಇದು ಗೌರ್ಮೆಂಟ್ ಸೆಕ್ಟ್ರಿಂದನಾ ಪ್ರೈವೇಟ್ ಸೆಕ್ಟ್ರಿಂದನಾ? ತಲೆ ಸ್ವಲ್ಪ ಎತ್ತಿ ಮೇಡಮ್, ನಿಮ್ಮನ್ನು ನೋಡಲಿ, ಅವರೆಲ್ಲ ಬರಲಿ ಮೇಡಮ್. ಅಲ್ವಾ, ನೀವು ಬನ್ನಿ, ಚೆನ್ನಾಗಿದೆ ನೋಡ್ಬೋದು ಅಂತ ಅಂದರೆ ಅವರೆಲ್ಲರೂ ಬರ್ತಾರೆ ಅಲ್ವಾ? ಹಾಗೆ ಅಂತೂ ಒಳ್ಳೆ ರೀತಿಯಲ್ಲಿದೆ, ಚೆನ್ನಾಗಿದೆ ನೋಡಿ. ಇವರು ಒಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಎಲ್ರಿಗೂ ಬಂದು ನೋಡಲಿಕ್ಕೆ. ಹೇಳಿ 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 ನೋಡಿ. ಹಾಂ, ಏನು ಹೆಸರು ಇದ್ರದ್ದು? ವೆರಿ ಗುಡ್. ಅಂಡರ್ ವಾಟರ್. ರಿಯಲಿ ನಾನು ಹೇಳ್ತೀನಿ, ಎಲ್ಲರೂ ಮಿಸ್ ಮಾಡಿದೆ. ಚಿಕ್ಕ ಪುಟ್ಟ ಮಗುವಿಂದ ಹಿಡಿದು ದೊಡ್ಡವ್ರವ್ರಿಗೆ ಎಲ್ಲರೂ ಬಂದು ಇದನ್ನು ಒಮ್ಮೆ ನೋಡ್ಕೊಂಡು ಹೋಗಿ. ಮೈಸೂರಿಗೆ ಬಂದವರು ಯಾವತ್ತೂ ಇದನ್ನು ತಪ್ಪಿಸಬೇಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇನ್ನೂ ಕೂಡ ನಿಮ್ಗೆ ತೋರಿಸ್ತಿದ್ದೀನಿ. ಥ್ಯಾಂಕ್ ಯು ಮೇಡಮ್. ರಿವ್ಯೂ ಇದೆ ಅದರಲ್ಲಿ. ಮ್ಯಾಪ್ ಅಲ್ಲ, ಒಂದು ನಿಮಿಷ, ನಾನಂದ್ರೆ ಇದು ಈ ಕಡೆ ನೋಡ್ಲಿಕ್ಕಿದೆಯಾ? ಮುಗೀತಾ? ಹಾಂ, ಥ್ಯಾಂಕ್ ಯು.